ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾನೇ ರುಚಿಯಾಗಿ ತಂಪಾಗಿ ಮಾವಿನಕಾಯಿ ಜ್ಯೂಸ್ ಮಾಡ್ತೀವಿ. ಈ ಸುಡೋ ಬಿಸಿಲಲ್ಲಿ ಈ ಜ್ಯೂಸ್ನ ಒಂದ್ಸಲ ಮಾಡ್ಕೊಡಿರಿ. ಉಷ್ಣತೆನ ಕಮ್ಮಿ ಮಾಡುತ್ತೆ ಮತ್ತೆ ಹೊಟ್ಟೆನ ತಂಪಾಗಿಡುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 2 ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೀನಿ. ಯಾವ ಮಾವಿನಕಾಯಿ ಬೇಕಾದ್ರೂ ತಗೋಬಹುದು. ಇದನ್ನ ಒಂದ್ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಇದನ್ನ ಗ್ಯಾಸ್ ಮೇಲೆ ಡೈರೆಕ್ಟ್ ಫ್ಲೇಮ್ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸುಡಬೇಕು. ಈ ಥರದೊಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಮಾವಿನಕಾಯಿಗಳನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ನೀವು ಬೇಕಾದ್ರೆ ಡೈರೆಕ್ಟಾಗಿ ಮಾವಿನಕಾಯಿ ಕಟ್ ಮಾಡಿಕೊಂಡು ಅದರಲ್ಲಿ ಜ್ಯೂಸ್ ಮಾಡ್ಕೋಬೋದು, ಅಥವಾ ಮಾವಿನಕಾಯಿನ ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸ್ಕೊಂಡು ಸ್ವಲ್ಪ ಕುದಿಸ್ಕೊಂಡು ಬೇಕಾದ್ರೂ ಮಾಡ್ಕೋಬೋದು. 3 ಥರನೂ ಮಾಡ್ಕೋಬೋದು. 3 ಡಿಫ್ರೆಂಟ್ ಇರುತ್ತೆ ಟೇಸ್ಟು, 3 ಚೆನ್ನಾಗಿರುತ್ತೆ. ನಾನು ಈ ಥರ ಮಾಡ್ತಾಯಿದ್ದೀನಿ. ಇದು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಮೋಕಿ ಫ್ಲೇವರ್ ಬರುತ್ತೆ. ಮೇಲೆ ಫುಲ್ಲು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಸ್ವಲ್ಪ ಕಪ್ಪಗೆ ಬರೋವರೆಗೂ ಸುಟ್ಕೊಳ್ಳೋಣ. ಆಗ ಸಿಪ್ಪೆನ ಕ್ಲೀನಾಗಿ ರಿಮೂವ್ ಮಾಡ್ಬೋದು. ನೋಡಿ, ಈ ಕಲರ್ ಬರೋವರೆಗೂ ಸುಟ್ಕೋಬೇಕು. ಇವಾಗ ಇದಾಗಿದೆ. ಇದನ್ನ ತೆಕ್ಕೊಳ್ಳೋಣ. ಇದನ್ನ ತೆಗೆದುಬಿಟ್ಟು ಫುಲ್ಲು ತಣ್ಣಗಾಗ್ಬಿಡೋಣ. ಆವಾಗ ಈಸಿಯಾಗಿ ಸಿಪ್ಪೆನ ತೆಗಿಬೋದು. ಇವಾಗ ಈ ಮಾವಿನಕಾಯಿ ಚೆನ್ನಾಗಿ ತಣ್ಣಗಾಗಿದೆ. ಈಗ ಸಿಪ್ಪೆ ತಕ್ಕೊಳ್ಳೋಣ. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ. ಸ್ವಲ್ಪ ಸಿಪ್ಪೆ ತೆಗಿಬೇಕಾದ್ರೆ ಕೈಗೆಲ್ಲ ಅಂಟ್ಕೊಡುತ್ತೆ, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದರಲ್ಲಿರೋ ಪಲ್ಪ್ ಎಲ್ಲ ತೆಗೆದ್ಬಿಟ್ಟು ವಾಟರ್ ಸಪ್ರೇಟ್ ಮಾಡ್ಕೊಳ್ಳೋಣ. ಮಾವಿನಕಾಯಿ ಪಲ್ಪ್ ಎಲ್ಲ ತೆಗೆದ್ಮೇಲೆ ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನೀವು ಡೈರೆಕ್ಟ್ ಬೇಕಾದ್ರೆ ಮಿಕ್ಸರ್ ಜಾರ್ಗೂ ಹಾಕೋಬೋದು. ಇದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ. ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು. ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು, ಮತ್ತು ಅರ್ಧ ಟೀ ಸ್ಪೂನ್ ಕಪ್ಪು ಉಪ್ಪು, ಮತ್ತು ಸಮುದ್ರದ ಉಪ್ಪು ಅಂತಾರಲ್ಲ ಅದಿದ್ರೆ ಖಂಡಿತವಾಗಿ ಹಾಕೊಳ್ಳಿ. ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ. ಜೀರಿಗೆನ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕಿರೋದು, ಒಳ್ಳೆ ಘಮ ಬರುತ್ತೆ. ಅರ್ಧ ಟೀ ಸ್ಪೂನ್ ಕಾಳುಮೆಣಸು ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಸೋಂಪು ಪುಡಿ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ 3/4 ಕಪ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಇವಾಗ ಬರೀ 3/4 ಕಪ್ ಸಕ್ಕರೆ ಹಾಕಿದ್ದೀನಿ. ಆಮೇಲೆ ಜ್ಯೂಸ್ ಮಾಡೋ ಟೈಮಲ್ಲಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬಹುದು. ಈಗ ಇದನ್ನೆಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೀರು ಹಾಕ್ದೇನೆ ಎಲ್ಲನೂ ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಬೇಕಾದ್ರೆ ಈಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ತುಂಬ ದಿನ ಇಡ್ಬೋದು. ಯಾಕಂದರೆ ಇದನ್ನ ಚೆನ್ನಾಗಿ ಸುಟ್ಬಿಟ್ಟು ಹಾಕಿದ್ದೀವಿ, ಹಸಿ ಮಾವಿನಕಾಯಿ ಹಾಕಿಲ್ಲ. ಬೇಯಿಸ್ಬಿಟ್ಟು ಹಾಕಿದ್ರು ಕೂಡ ತುಂಬ ದಿನ ಇಡ್ಬೋದು. ಹಾಗೂ ಇದಕ್ಕೆ ನೀರು ಕೂಡ ನಾವು ಸೇರಿಸಿಲ್ಲ. ನಿಮ್ಗೆ ಯಾವಾಗ ಜ್ಯೂಸ್ ಕುಡಿಬೇಕು ಅನ್ಸಿದಾಗ 1 ಗ್ಲಾಸ್ ತಣ್ಣಗಿರೋ ನೀರಿಗೆ ಇದನ್ನು ಚೂರು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಎಲ್ಲ ಪೇಸ್ಟು ಸೇರಿಸ್ಕೊಂಡು ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲನೂ ಯೂಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ತಣ್ಣಗಿರೋ ನೀರು, ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸಕ್ಕರೆ ಚೆಕ್ ಮಾಡ್ಕೋಬೇಕು. ಬೇಕು ಅಂದರೆ ಮತ್ತೆ ಸೇರಿಸ್ಕೋಬೇಕು. ಇವಾಗ ನೋಡಿ, ಮತ್ತೆ 1/4 ಕಪ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಮತ್ತು ಈ ಜ್ಯೂಸ್ನ ಫುಲ್ ತೆಳ್ಳಗೆ ಮಾಡಿಕೊಂಡೇ ಕುಡಿಬೇಕು. ತುಂಬ ಗಟ್ಟಿ ಕುಡಿಯೋಕ್ಕಾಗಲ್ಲ, ತುಂಬ ಸ್ಟ್ರಾಂಗ್ ಫೀಲ್ ಆಗುತ್ತೆ. ತುಂಬ ತಣ್ಣಗೆ ನೀರು ಹಾಕ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಹಾಗೂ ನಾನು ತೊಗೊಂಡ್ನಲ್ಲ, ಇಷ್ಟು ಪೇಸ್ಟಲ್ಲಿ ಸುಮಾರು 12 ಗ್ಲಾಸ್ ಅಷ್ಟು ಜ್ಯೂಸ್ ಆರಾಮಾಗಿ ಮಾಡ್ಕೋಬೋದು. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಕ್ಕೆ ಗ್ಲಾಸ್ಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಜ್ಯೂಸ್ ಹಾಕೊಳ್ಳೋಣ. ಮಧ್ಯ ಮ್ಯಾಂಗೋ ಪಲ್ಪ್ಸ್ ಹಾಗೆ ಇದೆ, ಅದು ಆ ಥರ ಇದ್ರೂ ಚೆನ್ನಾಗಿರುತ್ತೆ. ಇವಾಗ ಮೇಲಿಂದ ಒಂದೊಂದೇ ಪುದೀನ ಎಲೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಅಷ್ಟೇ. ಬೇಕಾದ್ರೆ ನೀವು ನಿಂಬೆಹಣ್ಣನ್ನ ಸ್ಲೈಸ್ ಮಾಡಿಕೊಂಡು ಒಂದೊಂದೇ ಹಾಕೋಬೋದು. ಮತ್ತು ಈ ಸೈಜ್ ಗ್ಲಾಸಲ್ಲಿ ಸುಮಾರು 12 ಗ್ಲಾಸ್ ಜ್ಯೂಸು ರೆಡಿ ಮಾಡ್ಕೋಬೋದು. ಮತ್ತು ಹೇಳಿದ್ನಲ್ಲ, ತುಂಬಾ ಸ್ಟ್ರಾಂಗಾಗಿ ಗಟ್ಟಿಯಾಗಿ ಕುಡಿಯೋಕ್ಕಾಗಲ್ಲ. ಆದಷ್ಟು ತೆಳ್ಳಗೆ ಮಾಡಿಕೊಂಡು ತಣ್ಣಗಿರೋ ನೀರು ಹಾಕ್ಕೊಂಡು ಕುಡೀರಿ, ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.